Hello students, welcome back to Avian's online physics class. So ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ನ MCQs ನ ಸ್ಟಡಿ ಮಾಡುವ. So without wasting time, let us take the questions. ಇದರಲ್ಲಿ first question, which one of the following statement is wrong ಅಂತೆ. ರಾಂಗ್ ಸ್ಟೇಟ್ಮೆಂಟ್ ಹುಡುಕ್ಬೇಕು. ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ನೋಡೋಣ. AC can be easily and efficiently stepped up or stepped down. Yes, this is correct. ಯಾಕೆಂದ್ರೆ ಯೂಸಿಂಗ್ ಟ್ರಾನ್ಸ್ಫಾರ್ಮರ್ಸ್ ನಾವೇನ್ ಮಾಡ್ಬೋದು, ಈಸಿಯಾಗಿ ಸ್ಟೆಪ್ ಅಪ್ ಮತ್ತೆ ಸ್ಟೆಪ್ ಡೌನ್ ಮಾಡಬಹುದು ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಮಾಡಿ. ಕರೆಕ್ಟ್, ನಮಗೆ ಬೇಕಾದ್ರೆ ರಾಂಗ್. ಸೊ ಸೆಕೆಂಡ್ ನೋಡೋಣ. ಇಟ್ ಈಸ್ ಎಕನಾಮಿಕಲ್ ಟು ಟ್ರಾನ್ಸ್ಮಿಟ್ DC ಓವರ್ ಎ ಲಾರ್ಜ್ ಡಿಸ್ಟೆನ್ಸ್ ಅಂತೆ. ಇದೇ ನಮಗೆ ರಾಂಗ್ ಸ್ಟೇಟ್ಮೆಂಟ್. ಎಕನಾಮಿಕಲಿ ಲಾರ್ಜ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಟ್ ಮಾಡೋದು ಎಕನಾಮಿಕಲ್ ಅಲ್ಲ ಅಂತ. ನೆಕ್ಸ್ಟ್ ಸಿ ಆಪ್ಷನ್ ನೋಡೋಣ. ಆವರೇಜ್ ವ್ಯಾಲ್ಯೂ ಆಫ್ ಸೈನುಸಾಯ್ಡಲ್ alternating current or voltage over a complete cycle is 0. ಡೆಫಿನೆಟ್ಲಿ ಸಿ ಆಪ್ಷನ್ ಕರೆಕ್ಟ್ ಇದೆ. ಏನಾಗುತ್ತೆ ಅಂದ್ರೆ ಓವರ್ ಎ ಕಂಪ್ಲೀಟ್ ಸೈಕಲ್ ತಗೊಂಡ್ರೆ ಈ ತರ ಇದು ಪಾಸಿಟಿವ್ ಹಾಫ್ ಸೈಕಲ್, ಇದು ನೆಗೆಟಿವ್ ಹಾಫ್ ಸೈಕಲ್. ಸೊ ಎರಡನ್ನು ತಗೊಂಡ್ರೆ ಏನಾಗುತ್ತೆ, ಇದರ ಪಾಸಿಟಿವ್ ಮತ್ತೆ ಇದರ ನೆಗೆಟಿವ್ ಆವರೇಜ್ ಸೊ ವಿಲ್ ಬಿ 0 ಓನ್ಲಿ. ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಓವರ್ ಎ ಕಂಪ್ಲೀಟ್ ಸೈಕಲ್ ಡೆಫಿನೆಟ್ಲಿ ಇಟ್ ಈಸ್ 0 ವೆದರ್ ಇಟ್ ಮೇ ಬಿ ವೋಲ್ಟೇಜ್ ಆರ್ ಕರೆಂಟ್. ಹಾಗಾದ್ರೆ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡುವ. ಆವರೇಜ್ ಪವರ್ ಕನ್ಸ್ಯೂಮ್ಡ್ ಬೈ ಎನ್ AC ಸರ್ಕ್ಯೂಟ್ ಓವರ್ ಎ ಕಂಪ್ಲೀಟ್ ಸೈಕಲ್ ಮೇ ಬಿ 0, ಮೇ ನಾಟ್ ಬಿ 0 ಅಂತೆ. ಸೊ ಸಮ್ಟೈಮ್ಸ್ 0 ಆಗುತ್ತೆ, ಸಮ್ಟೈಮ್ಸ್ 0 ಆಗಲ್ಲ. ಆವರೇಜ್ ಪವರ್, ಸೊ ಫಾರ್ಮುಲಾ ಫಾರ್ ಆವರೇಜ್ ಪವರ್ ಇನ್ ಎನ್ AC ಸರ್ಕ್ಯೂಟ್ ಈಸ್ VRMS ಇಂಟು IRMS ಇಂಟು cos phi. ಇಲ್ಲೇನಾಗುತ್ತೆ, ಈ ಆವರೇಜ್ ಪವರ್ ಈ ಕಾಸ್ ಫೈ ಅದರಲ್ಲೂ ಫೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫೈ ಸರ್ಕ್ಯೂಟ್ ಅಲ್ಲಿ ಯಾವ್ದಿದೆ ಅನ್ನೋದು ಮೇಲೆ ಫೈ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಇಂಡಕ್ಟರ್ ಆದ್ರೆ ಫೈ ಏನಾಗಿರುತ್ತೆ, 90 ಡಿಗ್ರಿ ಇರುತ್ತೆ ಪ್ಯೂರ್ ಇಂಡಕ್ಟರ್ಗೆ. ಅವಾಗ ಆವರೇಜ್ ಪವರ್ ಡೆಫಿನೆಟ್ಲಿ 0. ಸಪೋಸ್ ಪ್ಯೂರ್ ಕೆಪಾಸಿಟಿ ಇದ್ರೂ ಕೂಡ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್ 90 ಡಿಗ್ರಿ ಇರುತ್ತೆ. ಆವಾಗ್ಲೂ ಕೂಡ ಆವರೇಜ್ ಪವರ್ 0 ಆಗುತ್ತೆ. ರೆಸಿಸ್ಟೆನ್ಸ್ ಇದ್ರೆ ಫೈ 0 ಡಿಗ್ರಿ ಇರುತ್ತೆ. ಆವರೇಜ್ ಪವರ್ ವಿಲ್ ಬಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು VRMS ಇಂಟು IRMS ಬಿಕಾಸ್ ಕಾಸ್ ಫೈ ಬಿಕಮ್ಸ್ 1 ಫಾರ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್. ಹಾಗಾಗಿ ಇದು 0 ಅಥವಾ 0 ಅಲ್ಲ ಅನ್ನೋದು ಫೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಕ್ಟ್ಲಿ 0 ಅಂತ ಹೇಳಕ್ಕೂ ಬರಂಗಿಲ್ಲ ಅಥವಾ 0 ಅಲ್ಲ ಅಂತ ಹೇಳಕ್ಕೂ ಬರಂಗಿಲ್ಲ. ಸೊ ಈ ಮೂರು ಕರೆಕ್ಟ್. ಅವ್ರ ಪ್ರಕಾರ ಸೆಕೆಂಡ್ ಕ್ವಶನ್, ಇನ್ ಎ ಪ್ಯೂರ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್ ಅಂದ್ರೆ ಪ್ಯೂರ್ ಕೆಪಾಸಿಟಿ ಇದೆ ಸರ್ಕ್ಯೂಟ್ ಅಲ್ಲಿ, ಇಫ್ ದ ಫ್ರೀಕ್ವೆನ್ಸಿ ಆಫ್ AC ಇಸ್ ಡಬಲ್ಡ್ ದೆನ್ ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವಿಲ್ ಬಿ ಅಂತ ಕೇಳಿದ. ಸೊ ಪ್ಯೂರ್ ಸರ್ಕ್ಯೂಟ್ ತಗೊಂಡ್ರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಮತ್ತೆ ಫ್ರೀಕ್ವೆನ್ಸಿ ಹೇಗೆ ರಿಲೇಟ್ ಆಗಿರುತ್ತೆ ಅಂದ್ರೆ ನೋಡ್ರಿ, ಕೆಪಾಸಿಟಿವ್ ರಿಯಾಕ್ಟೆನ್ಸ್ XC ಅಲ್ವಾ, XC ಕ್ಯಾನ್ ಬಿ ರಿಟನ್ ಆಸ್ 1/C omega ಅಥವಾ XC is equal to 1/C into so omega can be written as 2 pi f. Here we can see that XC is inversely proportional to frequency. ಇಲ್ಲಿ ಫ್ರೀಕ್ವೆನ್ಸಿನ ಏನ್ ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. ಅವಾಗ ಇದೇನಾಗಬೇಕು, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಕಡಿಮೆ ಆಗ್ಬೇಕು. ಎಷ್ಟು ಕಡಿಮೆ ಆಗುತ್ತೆ, ಅದರ ಅರ್ಧದಷ್ಟು ಆಗುತ್ತೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಿ. ಎಕ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಲ್ಲಿಗೆ X1 by ಅಥವಾ X2 by X1 ಕ್ಯಾನ್ ಬಿ ರಿಟನ್ ಆಸ್ F1 by F2. ಇಲ್ಲೇನಾಗಿದೆ, ಫ್ರೀಕ್ವೆನ್ಸಿ ಡಬಲ್ ಮಾಡಿದ್ದಾರೆ ಅಂದ್ರೆ F1 F ಇದ್ರೆ F2 ಏನಾಗುತ್ತೆ, ಡಬಲ್ ಅಂದ್ರೆ 2F. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. X2 by X1 is equal to F1 is F and F2 is 2F. ಕ್ಯಾನ್ಸಲ್ ಆದ್ರೆ ನಮ್ಗೆ ಏನು ಉಳ್ಕೊಳ್ಳುತ್ತೆ, 1/2. ಅಲ್ಲಿಗೆ ರಿಯಾಕ್ಟೆನ್ಸ್ ಇನ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ is equal to 1/2 times X1 ಅಂದ್ರೆ ಫೈನಲ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ is equal to half of the initial ಅಂದ್ರೆ becomes halved. ಸೊ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ಯಾವ್ದು ಕನ್ಫ್ಯೂಷನ್ ಇರಬಾರ್ದಂತ. ನೆಕ್ಸ್ಟ್ ಥರ್ಡ್ ಕ್ವಶನ್, ದ ಫಿನಾಮಿನನ್ ಆಫ್ ರೆಸೊನೆನ್ಸ್ ಎಕ್ಸಿಬಿಟೆಡ್ ಬೈ an LC ಸರ್ಕ್ಯೂಟ್ ಅಂತೆ. ಸೊ ಯಾವ LC ಸರ್ಕ್ಯೂಟ್ ಅಲ್ಲಿ ರೆಸೊನೆನ್ಸ್ ಅನ್ನೋ ಫಿನಾಮಿನ ಆಗುತ್ತೆ ಅಂತ ನೋಡ್ರಿ. ರೆಸೊನೆನ್ಸ್ ಆಗ್ಬೇಕಂದ್ರೆ ನಮ್ಗೆ ಒಂದು LCR ಸರ್ಕ್ಯೂಟ್ ಆಗಿರ್ಬೇಕು, ಮೂರು ಇರ್ಬೇಕು. ಅಥವಾ ಇಲ್ಲಿ ಆಪ್ಷನ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಓನ್ಲಿ ಇಫ್ LCR ಪ್ರೆಸೆಂಟ್ ಇನ್ ದ ಸರ್ಕ್ಯೂಟ್, ಓನ್ಲಿ ಇಫ್ L and R ಪ್ರೆಸೆಂಟ್, ಓನ್ಲಿ ಇಫ್ R and C ಆರ್ ಪ್ರೆಸೆಂಟ್, ಓನ್ಲಿ R ಇಸ್ ಪ್ರೆಸೆಂಟ್. ನೋ, ಇಲ್ಲೇನಾಗುತ್ತೆ, LCR ಇರಬೇಕು ಅಥವಾ L and C ಆರ್ ಪ್ರೆಸೆಂಟ್. ಸೊ ಯಾಕೆ ಅಂತಂದ್ರೆ ನೋಡ್ರಿ, ಇದಕ್ಕೆ ಸಿಂಪಲ್ ಆನ್ಸರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು, 1/2 pi root of LC. ಅಥವಾ ಇನ್ನೊಂದು ಆಪ್ಷನ್ ಏನಂದ್ರೆ XL is equal to XC at resonance. ಸೊ ಎರಡು ಇದ್ರೆ ಮಾತ್ರ ರೆಸೊನೇಟ್ ಆಗೋದು. ಹಾಗಾದ್ರೆ ಆಪ್ಷನ್ ಯಾವುದು ಇಲ್ಲಿ ಕೊಟ್ಟಿರೋ ಪ್ರಕಾರ A is the ಕರೆಕ್ಟ್ ಆಪ್ಷನ್. L ಮತ್ತೆ C ಪ್ರೆಸೆಂಟ್ ಇರಬೇಕು ಅಂತ.
ನೆಕ್ಸ್ಟ್ ಥರ್ಡ್ ಒನ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲ್ ಸಿ. ಇದು ಯಾವಾಗಲೂ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾನೆ. ಎಲ್ ಅಂದ್ರೆ ಸೆಲ್ಫ್ ಇಂಡಕ್ಟೆನ್ಸ್, ಸಿ ಅಂದ್ರೆ ಕೆಪಾಸಿಟನ್ಸ್. ಪ್ರಾಡಕ್ಟ್ ಆಫ್ ಎಲ್ ಅಂಡ್ ಸಿ ಅಂತ ಕೇಳ್ತಾನೆ. ಇದಕ್ಕೆ ನಾವು ಬಹಳ ಹುಷಾರಾಗಿ ಆನ್ಸರ್ ಮಾಡಬೇಕು. ಬಹಳ ಸಿಂಪಲ್ ಇರುತ್ತೆ. ನೀವು ಎಲ್ ಮತ್ತೆ ಸಿ ಗೆ ಸಪರೇಟ್ ಹಾಕಕ್ ಹೋಗ್ಬೇಡ್ರಿ. ನಾವೇನ್ ಮಾಡೋಣ, ಯೂಸಿಂಗ್ ದ ಫಾರ್ಮುಲಾ ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಎಫ್ ನಾಟ್ ಏನು 1/2π ರೂಟ್ ಆಫ್ ಎಲ್ ಸಿ. ಹೀಗೇನ್ ಮಾಡಿ, ನಿಮ್ಗೆ ಎಲ್ ಸಿ ಬೇಕಲ್ವಾ, ಎಲ್ ಸಿ ನ ನ್ಯೂಮರೇಟ್ರಿಕ್ ತಗೊಂಡ್ ಬನ್ನಿ. ಅಲ್ಲಿಗೆ ಏನಾಗುತ್ತೆ, ರೂಟ್ ಎಲ್ ಸಿ ಆಗುತ್ತೆ ಇಸ್ ಈಕ್ವಲ್ ಟು 1/2π ಎಫ್ ನಾಟ್ ಆಗುತ್ತೆ. ಎರಡು ಕಡೆನ ಏನ್ ಮಾಡಿ, ಸ್ಕ್ವೇರ್ ಮಾಡಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಅವಾಗ ಇಲ್ಲೇ ನೋಡ್ಕೊಳುತ್ತೆ, ಎಲ್ಲಿ ಉಳ್ಕೊಳುತ್ತೆ, ಈ ಕಡೆ ಏನಾಗುತ್ತೆ 4π² ಇಂಟು ಎಫ್ ನಾಟ್ ಸ್ಕ್ವೇರ್. ನೋಡ್ರಿ, ನಮಗೆ ಎಲ್ ಸಿ ಬಂದಾಯ್ತು. ಪ್ರಾಡಕ್ಟ್ ಆಫ್ ಎಲ್ ಸಿ ಈಸ್ ಸೇಮ್ ಆಸ್ ಫ್ರೀಕ್ವೆನ್ಸಿ ಸ್ಕ್ವೇರ್. ಸೊ ಅಲ್ಲಿಗೆ ಡೈಮೆನ್ಷನ್ ಆಫ್ ಎಲ್ ಸಿ ಇಸ್ ಈಕ್ವಲ್ ಟು 1/, ಇದರ ಡೈಮೆನ್ಷನ್ ಇರಲ್ಲ, 4π ಗೆ ಡೈಮೆನ್ಷನ್ ಇರಲ್ಲ, ಉಳಿದಿದ್ ಫ್ರೀಕ್ವೆನ್ಸಿ ಮಾತ್ರ ಡೈಮೆನ್ಷನ್. ಫ್ರೀಕ್ವೆನ್ಸಿ ಡೈಮೆನ್ಷನ್ t⁻⁻1. ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಅಲ್ಲಿಗೆ ಏನಾಗುತ್ತೆ, ಪ್ರಾಡಕ್ಟ್ ಆಫ್ ಎಲ್ ಸಿ ಇಸ್ ಈಕ್ವಲ್ ಟು t⁻⁻1 ಮೇಲೆ ಬಂದ್ರೆ ಏನಾಗುತ್ತೆ, will become t square. So t square is the dimension of product of L and C. ಹಾಗಾದ್ರೆ fourth one ಗೆ option B. This is the correct answer, which is t square. Next question number 5. Principle behind the working of transformer. Very simple question. ಇದಕ್ಕೇನು explanation ಇಲ್ಲ. It is the mutual induction. Mutual induction is the working principle of ಟ್ರಾನ್ಸ್ಫಾರ್ಮರ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 6. ದ ಲ್ಯಾಮಿನೇಟೆಡ್ ಕೋರ್ ಇನ್ ಟ್ರಾನ್ಸ್ಫಾರ್ಮರ್ ರೆಡ್ಯೂಸಸ್ ದ ಎನರ್ಜಿ ಲಾಸ್ ಡ್ಯೂ ಟು. ಇಲ್ಲೇನ್ ಮಾಡಿರ್ತಾರೆ, ಲ್ಯಾಮಿನೇಟೆಡ್ ಕೋರ್ ಅಂತ ಕರೀತಾರೆ. ಲ್ಯಾಮಿನೇಟೆಡ್ ಕೋರ್ ಅಂದ್ರೆ ಏನ್ ಮಾಡಿರ್ತಾರೆ, ಕೋರ್ ಮೆಟೀರಿಯಲ್ ಏನ್ ಮಾಡ್ತಾರೆ, ಈ ತರ ಕಟ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಅದನ್ನೇನ್ ಮಾಡ್ತಾರೆ, ಒಂದನ್ನೊಂದನ್ನ ಪೇಸ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ನೋಡ್ರಿ, ಯಾವುದೇ ಒಂದು ಬಲ್ಕ್ ಮೆಟೀರಿಯಲ್ ತಗೊಂಡಾಗ ಅದಕ್ಕೆ ನೀವು ಆಲ್ಟರ್ನೇಟಿಂಗ್ ಕರೆಂಟ್ ಅಪ್ಲೈ ಮಾಡಿದ್ರೆ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದಿಸ್ ಬಲ್ಕ್ ಮೆಟೀರಿಯಲ್ ಏನಾಗುತ್ತೆ ಅಂತ ಅಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ ಬಿಕಾಸ್ ಯು ಆರ್ ಸೆಂಡಿಂಗ್ ಆಲ್ಟರ್ನೇಟಿಂಗ್ ಕರೆಂಟ್. ಅವಾಗ ಏನಾಗುತ್ತೆ, ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಬಲ್ಕ್ ಮೆಟೀರಿಯಲ್ ಚೇಂಜಸ್. ಅವಾಗ ಇದರಲ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಎಂತ ಕರೆಂಟು, ಎಡ್ಡಿ ಕರೆಂಟ್. ಈ ತರ ಸೊ ಎಡ್ಡಿ ಕರೆಂಟ್ಸ್ ಇಂಡ್ಯೂಸ್ ಆಗುತ್ತೆ. ಎಷ್ಟು ಜಾಸ್ತಿ ಏರಿಯಾ ಅವೈಲಬಲ್ ಇರುತ್ತೋ, ಎಷ್ಟು ಬಲ್ಕ್ ಇರುತ್ತೆ ಮೆಟೀರಿಯಲ್, ಅಷ್ಟೇ ಜಾಸ್ತಿ ಎಡ್ಡಿ ಕರೆಂಟ್ಸ್ ಇಂಡ್ಯೂಸ್ ಆಗುತ್ತೆ. ಇದನ್ನ ಈ ತರ ಕಟ್ ಮಾಡಿ ಪೇಸ್ಟ್ ಮಾಡಿದಾಗ ಏನಾಗುತ್ತೆ, ಈ ಮೆಟೀರಿಯಲ್ಗೂ ಈ ಮೆಟೀರಿಯಲ್ ಲಿಂಕ್ ತಪ್ಪೋಗುತ್ತೆ. ಅವಾಗ ಏನಾಗುತ್ತೆ, ಎಡ್ಡಿ ಕರೆಂಟ್ಸ್ ಇಂಡ್ಯೂಸ್ ಆಗುತ್ತೆ, ಆದ್ರೆ ಎಡ್ಡಿ ಕರೆಂಟ್ಸ್ ರೆಡ್ಯೂಸಸ್. ಹಾಗಾಗಿ ಎಡ್ಡಿ ಕರೆಂಟ್ಸ್ ರೆಡ್ಯೂಸ್ ಆಗೋದ್ರಿಂದ ಎನರ್ಜಿ ಲಾಸ್ ಕಡಿಮೆ ಆಗುತ್ತೆ. ಸೊ ದ ಆನ್ಸರ್ ಫಾರ್ 6th ಕ್ವಶನ್ ಈಸ್ ಎಡ್ಡಿ ಕರೆಂಟ್ಸ್. ಸೊ ಎಡ್ಡಿ ಕರೆಂಟ್ಸ್ ನ ರೆಡ್ಯೂಸ್ ಮಾಡೋದ್ರಿಂದ ಎನರ್ಜಿ ಲಾಸ್ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ದ ಫ್ರೀಕ್ವೆನ್ಸಿ ಆಫ್ ಎ ಸಿ ಇಸ್ ಇನ್ಕ್ರೀಸ್ಡ್. ಎಫ್ ಅನ್ನ ಇನ್ಕ್ರೀಸ್ ಮಾಡ್ತಾರಂತೆ. ದೆನ್ ದ ಇಂಪಿಡೆನ್ಸ್ ಇನ್ ಎಲ್ ಸಿ ಆರ್ ಸರ್ಕ್ಯೂಟ್ ಈಸ್ ಅಂತ ಕೇಳ್ತಾರೆ. ಇಂಪಿಡೆನ್ಸ್ ಅಂದ್ರೇನು, ಝೆಡ್. ಸೊ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡಿದ್ರೆ ವೆನ್ ಯು ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ, ಎಲ್ ಸಿ ಆರ್ ಸರ್ಕ್ಯೂಟ್ ಇರೋ ಝೆಡ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ನೋಡ್ರಿ, ಝೆಡ್ ಫಾರ್ಮುಲಾ ಬರ್ಕೊಳ್ಳೋಣ ಫಸ್ಟ್. ವಾಟ್ ಈಸ್ ಝೆಡ್? ಇಟ್ ಈಸ್ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಝೆಡ್ ಏನಾಗುತ್ತೆ, ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಅಥವಾ ಕಾನ್ಸ್ಟೆಂಟ್ ಇರುತ್ತೋ ಅಂತ ಕೇಳಿದ್ದಾರೆ. ಈಗ ಇದಕ್ಕೆ ನಾವೇನ್ ಮಾಡ್ಬೇಕು, ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡೋದು ಮತ್ತೆ ಅದರ ಕರೆಸ್ಪಾಂಡಿಂಗ್ ಕರೆಂಟ್ ನ ಗ್ರಾಫ್ ಬರ್ಕೊಳ್ಬೇಕು. ಅವಾಗ ನಮ್ಗೆ ಈಸಿ ಐಡಿಯಾ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಫ್ರೀಕ್ವೆನ್ಸಿ ತಗೊಳ್ತೀನಿ, ಇಲ್ಲಿ ಕರೆಂಟ್ ತಗೊಳ್ತೀನಿ, ಎ ಸಿ ಕರೆಂಟ್ ಅನ್ನ. ಸೊ ಇಲ್ಲಿ ಗ್ರಾಫ್ ನೋಡಿದ್ರೆ ನಮ್ಗೆ ಫಸ್ಟ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ದೆನ್ ಇಟ್ ಬಿಕಮ್ಸ್ ಮ್ಯಾಕ್ಸಿಮಮ್, ದೆನ್ ಡಿಕ್ರೀಸಸ್. ಲೈಕ್ ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗಿ ಮತ್ತೆ ಮ್ಯಾಕ್ಸಿಮಮ್ ಆಗಿ ಮತ್ತೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ದಿಸ್ ಇಸ್ ದ ಗ್ರಾಫ್. ಇಲ್ಲಿ ಥ್ರೂ ಎಲ್ ಸಿ ಆರ್ ಸರ್ಕ್ಯೂಟ್ ಇದ್ರೆ ಈ ತರ ಗ್ರಾಫ್ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕರೆಂಟ್ ಸ್ಟಾರ್ಟಿಂಗು ಇನ್ಕ್ರೀಸ್ ಆಗ್ತಿದೆ ಅಂತ ಅಂದ್ರೆ ಝೆಡ್ ಏನಾಗುತ್ತೆ, ಕಡಿಮೆ ಇರ್ಬೇಕು. ಆಮೇಲೆ ಮ್ಯಾಕ್ಸಿಮಮ್ ಆಗುತ್ತೆ ಕರೆಂಟ್. ಈ ಜಾಗದಲ್ಲಿ ಏನಾಗಿರುತ್ತೆ ಗೊತ್ತಾ, ಝೆಡ್ ಈಸ್ ಈಕ್ವಲ್ ಟು ಆರ್ ಆಗಿರುತ್ತೆ. ಸೊ ಇಂಪಿಡೆನ್ಸ್ ಕಂಪ್ಲೀಟ್ ಮಿನಿಮಮ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಕರೆಂಟ್ ಡಿಕ್ರೀಸಿಂಗ್ ಅಂದ್ರೆ ಝೆಡ್ ಆಪೋಸಿಷನ್ ಏನಾಗಬೇಕು, ಇನ್ಕ್ರೀಸ್ ಆಗ್ಬೇಕು. ಸೊ ಈ ಕಂಡೀಷನ್ ಇಲ್ಲಿ ಏನಿದೆ, ಮ್ಯಾಕ್ಸಿಮಮ್ ಕರೆಂಟ್ ಬರುತ್ತಲ್ಲ, ಇದನ್ನೇ ರೆಸೊನೆನ್ಸ್ ಅಂತ ಕಟ್ಟಿರ್ತಾರೆ. ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ, ರೆಸೊನೆನ್ಸ್ ಫ್ರೀಕ್ವೆನ್ಸಿ. ನಮಗ್ ಬೇಕಾರದೇನ್ ಗೊತ್ತಾ, ಈ ಕಾನ್ಸೆಪ್ಟ್ ಏನೋ, ಫಸ್ಟ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಝೆಡ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಡಿಕ್ರೀಸ್ ಆಗುತ್ತೆ, ಅವಾಗ ಝೆಡ್ ಇನ್ಕ್ರೀಸ್ ಆಗುತ್ತೆ. ಝೆಡ್ ಅಂದ್ರೆ ಏನ್ ಗೊತ್ತಲ್ಲ, ಝೆಡ್ ಈಸ್ ದ ಅಪೋಸಿಷನ್ ಪಾರ್ಟ್, ಅಪೋಸಿಷನ್ ಆಫರ್ಡ್ ಬೈ ಎಲ್ ಸಿ ಆರ್ ಸರ್ಕ್ಯೂಟ್. ಓಕೆ, ಸೊ ಈ ಕಾನ್ಸೆಪ್ಟ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಸೊ ಫಸ್ಟ್ ಝೆಡ್ ಡಿಕ್ರೀಸ್ ಆಗುತ್ತೆ, ಆಮೇಲೆ ಕಡಿಮೆ ಆಗುತ್ತೆ, ಮಿನಿಮಮ್ ಆಗುತ್ತೆ, ಆಮೇಲೆ ಇನ್ಕ್ರೀಸ್ ಆಗುತ್ತೆ. ಸೊ
The correct option for seventh question is D is the correct answer. First decreases then increase. Suppose current ಕೇಳಿದ್ರೆ ಏನ್ ಮಾಡಬೇಕು? Current first increases then becomes maximum then decreases ಅಂತ ಬರೀಬೇಕು LCR ಸರ್ಕ್ಯೂಟ್ ಅಲ್ಲಿ. ಓಕೆ ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಕೇಳಿದಾನೆ ಫಾರ್ ಎ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ ಯೂಸ್ ಅಂತ. ಸೊ ಇವಾಗ ತಾನೇ ಕಲ್ತ್ಕೊಂಡ್ವಿ ಪವರ್ ಫ್ಯಾಕ್ಟರ್ ನಾವು ಫಾರ್ಮುಲಾ ಏನು, ಪವರ್ ಫ್ಯಾಕ್ಟರ್ ಈಸ್ ಕಾಸ್ ಫೈ. ಪವರ್ ಫ್ಯಾಕ್ಟರ್ ಎಷ್ಟಿರುತ್ತೆ ಫಾರ್ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್? ಸೊ ಇಲ್ಲೇನಿಲ್ಲ, 5 ಕಂಡು ಹಿಡ್ಕೊಂಡಾಯ್ತು. ಫಾರ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಫೇಸ್ ಡಿಫರೆನ್ಸ್ ಎಷ್ಟಿರುತ್ತೆ? 5 is equal to 0 ಡಿಗ್ರಿ ಇರುತ್ತೆ. ಹಾಗಾದ್ರೆ ಪವರ್ ಫ್ಯಾಕ್ಟರ್ cos 0 which is equal to 1. So the answer is unity. Purely resistive circuit ಆದ್ರೆ ಅದೇ ಪ್ಯೂರ್ಲಿ ಇಂಡಕ್ಟರ್ ಮತ್ತೆ ಕೆಪಾಸಿಟರ್ ಆದ್ರೆ 5 90 ಡಿಗ್ರಿ ಇರುತ್ತೆ. ಸೊ cos 5 becomes 0. ಪವರ್ ಫ್ಯಾಕ್ಟರ್ ಮ್ಯಾಕ್ಸಿಮಮ್ ಇರುತ್ತೆ ಫಾರ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಅಟ್ ರೆಸೊನೆನ್ಸ್ ರೆಸೊನೇಟ್ ಆದಾಗ ಎ ಸೀರೀಸ್ ಎಲ್ಸಿಆರ್ ಸರ್ಕ್ಯೂಟ್ ಬಿಹೇವ್ಸ್ ಲೈಕ್ ಅಂತ ಕೇಳಿದ್ರು. ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ರೆಸೊನೇಟ್ ಆದಾಗ ಏನೇನ್ ತಗೊಳ್ಬೇಕು ಅಂತ ಹೇಳ್ತೀನಿ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಅಟ್ ರೆಸೊನೇಟ್ ಆದಾಗ ನಾವ್ ಏನೇನ್ ಹೇಳ್ತೀವಿ? ಎಕ್ಸೆಲ್ ಬಿಕಮ್ಸ್ ಈಕ್ವಲ್ ಟು ಎಕ್ಸ್ ಸಿ ಅಂತ ಮಾತ್ರ ಹೇಳ್ತೀವಿ. ಅದೊಂದೇ ಕಂಡೀಷನ್ ಅಲ್ಲ, ಏನಾಗಿರುತ್ತೆ? ಎಕ್ಸೆಲ್ ಬಿಕಮ್ಸ್ ಎಕ್ಸ್ ಸಿ ಆದಾಗ ಬೇರೆ ಎಲ್ಲಾ ಕ್ವಾಂಟಿಟೀಸ್ ನ ಚೆಕ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇಂಪಿಡೆನ್ಸ್ ಚೆಕ್ ಮಾಡ್ತೀನಿ. ಇಂಪಿಡೆನ್ಸ್ ಮಾಮೂಲಿ ಟೈಮಲ್ಲಿ ಎಷ್ಟಿರುತ್ತೆ? ಅದನ್ನ ರೆಸೊನೆಂಟ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್, ದಟ್ ಈಸ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಇಲ್ಲೇನಾಗಿದೆ? ಎಕ್ಸೆಲ್ ಮತ್ತೆ ಎಕ್ಸ್ ಸಿ ಈಕ್ವಲ್ ಆಗ್ಬಿಟ್ರೆ ಅವಾಗ ನೆಟ್ ಎಕ್ಸೆಲ್ ಮತ್ತೆ ಎಕ್ಸ್ ಸಿ 0 ಆಗುತ್ತೆ. ಅವಾಗ ನಿಮ್ಗೆ ರೆಸೊನೇಟ್ ಆದಾಗ ಉಳ್ಕೊಳ್ಳೋದು ಬರೀ Z is equal to R. ಇದು ಯಾವಾಗ? ಅಟ್ ರೆಸೊನೆನ್ಸ್. ನೆಕ್ಸ್ಟ್ ಏನ್ ಚೆಕ್ ಮಾಡೋಣ? ವೋಲ್ಟೇಜ್ ಚೆಕ್ ಮಾಡೋಣ. ನೆಟ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ವಿ ಆರ್ ಸ್ಕ್ವೇರ್ ಪ್ಲಸ್ ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವೇರ್. ಸೊ ರೆಸೊನೇಟ್ ಆದಾಗ ನಿನಗೆ ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಎಕ್ಸ್ ಸಿ ಆಗೋದ್ರ ಜೊತೆಗೆ ವಿ ಎಲ್ ಇಸ್ ಈಕ್ವಲ್ ಟು ವಿ ಸಿನೂ ಆಗಿರುತ್ತೆ. ಅವಾಗ ನೆಟ್ ವೋಲ್ಟೇಜ್ ಏನಾಗುತ್ತೆ? ವಿ ಇಸ್ ಈಕ್ವಲ್ ಟು, ನೋಡ್ರಿ ಇದೆರಡು ಕ್ಯಾನ್ಸಲ್ ಆಗುತ್ತಾ ರೆಸೊನೇಟ್ ಆದಾಗ ಮಾತ್ರ. ಅವಾಗ ನಿಮಗೆ ಉಳ್ಕೊಳ್ಳೋದೇನು? ಓನ್ಲಿ ವಿ ಆರ್ ಸ್ಕ್ವೇರ್ ರೂಟ್. ಅಲ್ಲಿಗೆ ನೀನ್ ಕೊಡೋ ವೋಲ್ಟೇಜು ಎಲ್ಲಿ ಡ್ರಾಪ್ ಆಗುತ್ತೆ? ರೆಸಿಸ್ಟರ್ ಹತ್ರ ಮಾತ್ರ ಡ್ರಾಪ್ ಆಗುತ್ತೆ. ಯಾಕೆಂದ್ರೆ ವೋಲ್ಟೇಜ್ ಅಕ್ರಾಸ್ ವಿ ಎಲ್ ಅಂಡ್ ವಿ ಸಿ ಬಿಕಮ್ಸ್ ಈಕ್ವಲ್ 0 ಅಲ್ಲ, ಅದು ನೆಟ್ ವೋಲ್ಟೇಜ್ 0 ಆಗುತ್ತೆ. ಇದೊಂದು ಕಂಡೀಷನ್, ಇದೊಂದು ಕಂಡೀಷನ್, ಇದೊಂದು ಕಂಡೀಷನ್, ಇದೊಂದು ಕಂಡೀಷನ್. ಅದ್ರ ಜೊತೆಗೆ ಇನ್ನ 2 ಕಂಡೀಷನ್ ಇದೆ. ಏನಂತ ಅಂದ್ರೆ ಕಾಸ್ ಫೈ ಏನಾಗುತ್ತೆ ನೋಡೋಣ. ಕಾಸ್ ಫೈ ಡೆಫಿನೇಷನ್ ಏನು? ಆರ್ ಬೈ ಝೆಡ್. ನೋಡ್ರಿ ರೆಸೊನೇಟ್ ಆದಾಗ ಏನಾಗುತ್ತೆ? ಕಾಸ್ ಫೈ ಆರ್, ಝೆಡ್ ಕೂಡ ಏನಾಗಿರುತ್ತೆ? ಆರ್ ಆಗಿರುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಕಾಸ್ ಫೈ ಬಿಕಮ್ಸ್ 1. ಸೊ ಪವರ್ ಫ್ಯಾಕ್ಟರ್ ವಿಲ್ ಬಿ ಮ್ಯಾಕ್ಸಿಮಮ್. ಯಾವಾಗ ಪವರ್ ಫ್ಯಾಕ್ಟರ್ ಮ್ಯಾಕ್ಸಿಮಮ್ ಆಗುತ್ತೋ ಫ್ರಮ್ ದ ಫಾರ್ಮುಲಾ ಆವರೇಜ್ ಪವರ್ ಡಿಸಿಪೇಷನ್, ಜನರಲ್ ಫಾರ್ಮುಲಾ ಫಾರ್ ಆವರೇಜ್ ಪವರ್ ಡಿಸಿಪೇಷನ್ ಏನು? ವಿ ಆರ್ ಎಂ ಎಸ್ ಇಂಟು ಐ ಆರ್ ಎಂ ಎಸ್ ಇಂಟು ಕಾಸ್ ಫೈ. ಸೊ ರೆಸೊನೇಟ್ ಆದಾಗ ಆವರೇಜ್ ಪವರ್ ವಿ ಆರ್ ಎಂ ಎಸ್ ಇಂಟು ಐ ಆರ್ ಎಂ ಎಸ್ ಆಗುತ್ತೆ. ಬಿಕಾಸ್ ದಿಸ್ ವಿಲ್ ಬಿಕಮ್ 1 ಅಂಡ್ ದ ಪವರ್ ವಿಲ್ ಬಿ ಮ್ಯಾಕ್ಸಿಮಮ್ ಡಿಸಿಪೇಟ್ ಆಗುತ್ತೆ. ಅದ್ರ ಜೊತೆಗೆ ಯಾವಾಗ ಪವರ್ ಮ್ಯಾಕ್ಸಿಮಮ್ ಆಗುತ್ತೋ ಕರೆಂಟ್ ಕೂಡ ಏನಾಗಿರುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಕರೆಂಟ್ ಯಾಕೆ ಮ್ಯಾಕ್ಸಿಮಮ್ ಆಗುತ್ತೆ ಅಂದ್ರೆ ಬಿಕಾಸ್ ಇಲ್ಲಿ ಅಪೋಸ್ ಮಾಡೋದು ರೆಸಿಸ್ಟರ್ ಮಾತ್ರ. ಇವೆರಡರ ನೆಟ್ ಅಪೋಸಿಷನ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಇಷ್ಟು ಕಂಡೀಷನ್ಸ್ ನಮ್ಗೆ ರೆಸೊನೇಟ್ ಅಂದಿದ ತಕ್ಷಣ ಬರಬೇಕು. ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಎಕ್ಸ್ ಸಿ, ವಿ ಎಲ್ ಇಸ್ ಈಕ್ವಲ್ ಟು ವಿ ಸಿ ಅಂಡ್ ಝೆಡ್ ಇಸ್ ಈಕ್ವಲ್ ಟು ಆರ್, ವಿ ಇಸ್ ಈಕ್ವಲ್ ಟು ವಿ ಆರ್, ಕಾಸ್ 5 ಈಕ್ವಲ್ ಟು 1 and average power will be maximum value of average power is VRMS into IRMS and current will be maximum. next so ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು? ಕಾಸ್ ಫೈ ಯಾವಾಗ 1 ಆಗುತ್ತೆ? ಕಾಸ್ ಫೈ ಯಾವಾಗ 1 ಆಗುತ್ತೆ ಅಂದ್ರೆ ವೆನ್ ಇಟ್ ಈಸ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಇದ್ದಾಗ ಮಾತ್ರ. ಅಂದ್ರೆ ಇಲ್ಲಿ ರೆಸಿಸ್ಟರ್ ಮಾತ್ರ ಆಕ್ಟಿವ್ ಇರುತ್ತೆ. ಸೊ ಅದನ್ನೇ ಅವ್ರು ಕೇಳಿರೋದು. ಸೊ ರೆಸೊನೇಟ್ ಆದಾಗ ಎಲ್ ಸಿ ಆರ್ ಸರ್ಕ್ಯೂಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇಟ್ ಬಿಹೇವ್ಸ್ ಲೈಕ್ ಆಸ್ ಇಫ್ ಇಟ್ ಕಂಟೈನ್ಸ್ ಓನ್ಲಿ ರೆಸಿಸ್ಟರ್. ಯಾಕೆಂದ್ರೆ ಉಳಿದವೆರಡು ನೆಟ್ ಅಪೋಸಿಷನ್, ನೆಟ್ ವೋಲ್ಟೇಜ್ ಎರಡು ಕ್ಯಾನ್ಸಲ್ ಆದಾಗ ಸೊ ಝೆಡ್ ಈಸ್ ಈಕ್ವಲ್ ಟು ಆರ್, ವಿ ಈಸ್ ಈಕ್ವಲ್ ಟು ವಿ ಆರ್. ಇದೆಲ್ಲ ಅಬ್ಸರ್ವ್ ಮಾಡಿದ್ರೆ ಇಟ್ ಕಂಟೈನ್ಸ್ ಓನ್ಲಿ ಪ್ಯೂರ್ ರೆಸಿಸ್ಟರ್ ಅಂತ ಹೇಳ್ಬಹುದು. ಓಕೆ, ಸೊ ದಿಸ್ ಆಲ್ ಅಬೌಟ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 10 ಏನ್ ಹೇಳುತ್ತೆ? ಕ್ವಶನ್ ನಂಬರ್ 10, ಪವರ್ ಫ್ಯಾಕ್ಟರ್ ಆಫ್ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಈಸ್ ಮ್ಯಾಕ್ಸಿಮಮ್ ಅಂತ ಕೇಳಿದೆ. ಸೊ ಪವರ್ ಫ್ಯಾಕ್ಟರ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ? ಸೊ ಪವರ್ ಫ್ಯಾಕ್ಟರ್ ವಿಲ್ ಬಿ ಮ್ಯಾಕ್ಸಿಮಮ್ ಇನ್ ಎಲ್ ಸಿ ಆರ್ ಸರ್ಕ್ಯೂಟ್ ಓನ್ಲಿ ವೆನ್ ರೆಸೊನೆನ್ಸ್ ಅಕ್ಕರ್ಸ್. ಹೌದಲ್ಲ, ಇವಾಗ ತಾನೇ ಡಿಸ್ಕಸ್ ಮಾಡಿದೆ. ರೆಸೊನೇಟ್ ಆದಾಗ ಕಾಸ್ ಫೈ 1 ಇರುತ್ತೆ, ದಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಯಾವಾಗ ಇದು ಯಾವ ಕಂಡೀಷನ್ ಬೇಕಾದ್ರೂ ಕೊಡ್ಬೋದು ನೋಡ್ರಿ. ಇಲ್ಲಿ ಕಾಸ್ ಫೈ 1 ಆಗುತ್ತೆ ರೆಸೊನೇಟ್ ಆದಾಗ ಕಾಸ್ ಫೈ 1 ಆಗಿದೆ ಅಂದ್ರೆ ರೆಸೊನೆನ್ಸ್ ಅನದರ್ ಕಂಡೀಷನ್ ಏನು? XL is equal to XC.
ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಇಂಡೈರೆಕ್ಟ್ಲಿ ಮ್ಯಾಕ್ಸಿಮಮ್ ಅಂತ ಕೊಟ್ಟಾಗ ಎಲ್ ಸಿ ಆರ್ ಸರ್ಕ್ಯೂಟ್ ಅಲ್ಲಿ ಕಾಸ್ ಫೈ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ ಅಟ್ ರೆಸೊನೆನ್ಸ್. ರೆಸೊನೇಟ್ ಆದಾಗ ಅನದರ್ ಕಂಡೀಷನ್ ಏನು ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಎಕ್ಸ್ ಸಿ. ನೋಡ್ರಿ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದೇ ರೆಸೊನೆನ್ಸ್ ಪ್ರಾಬ್ಲಮ್ ಕೊಟ್ಟರು ಈ ಒಂದು ಡೇಟಾ ಏನಿದೆ ಬಹಳ ಹೆಲ್ಪ್ಫುಲ್. ನೆಕ್ಸ್ಟ್ ಹೋಪ್ ನಿಮ್ಗೆ ಕ್ವಶನ್ ನಂಬರ್ 10 ಗೊತ್ತಾಗಿದೆ ಅನ್ಕೊಂಡಿದೀನಿ. Now shall I take question number 11? So in this question, at resonance, again resonance condition, voltage across resistance is equal to ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್. ರೆಸೊನೇಟ್ ಆದಾಗ ವಿ ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಸಿ ಆಗುತ್ತೆ. ಸೊ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಆರ್. ನೆಟ್ ವೋಲ್ಟೇಜ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್. ಹಾಗಾದ್ರೆ ಆಪ್ಷನ್ ಯಾವುದು? ವಿ ಹ್ಯಾವ್ ಡಿಸ್ಕಸ್ ದಿಸ್ ಒನ್ ಅರ್ಲಿಯರ್. ಸೊ ಈಸ್ ಈಕ್ವಲ್ ಟು ದ ಅಪ್ಲೈಡ್ ವೋಲ್ಟೇಜ್. ರೆಸಿಸ್ಟರ್ ಹತ್ರ ಎಷ್ಟು ವೋಲ್ಟೇಜ್ ಇರುತ್ತೆ ಅಂದ್ರೆ ಈಸ್ ಈಕ್ವಲ್ ಟು ಅಪ್ಲೈಡ್ ವೋಲ್ಟೇಜ್ಗೆ ಈಕ್ವಲ್ ಇರುತ್ತೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಸರ್ಕ್ಯೂಟ್ ನು ಬರುತ್ತೆ ತೋರಿಸ್ತೀನಿ ನೋಡ್ರಿ. ಇಂಡಕ್ಟರ್, ಕೆಪಾಸಿಟರ್, ಇದೇನಿದು ರೆಸಿಸ್ಟರ್. ಸೊ ಇಲ್ಲಿಂದ ಅಲ್ಲಿಗೆ ಏನಿರುತ್ತೆ, ಅಪ್ಲೈಡ್ ವೋಲ್ಟೇಜ್ ವಿ ಇರುತ್ತೆ. ಇಲ್ಲೇನಿರುತ್ತೆ, ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್, ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್, ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್. ಇಲ್ಲೂ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ವಿ ಎಲ್ ಇಸ್ ನಾಟ್ ಜೀರೋ, ವಿ ಸಿ ಇಸ್ ನಾಟ್ ಜೀರೋ. ಬಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಸಪೋಸ್ ಅಪ್ಲೈಡ್ ವೋಲ್ಟೇಜ್ ಒಂದು 250 ವೋಲ್ಟ್ ಇತ್ತು ಅನ್ಕೊಳ್ಳಿ ಎ ಸಿ. ಇಲ್ಲೇನಾಗುತ್ತೆ, ರೆಸೊನೇಟ್ ಆದಾಗ ವಿ ಎಲ್ 1000 ವೋಲ್ಟ್ ಇದೆ, ವಿ ಸಿ 1000 ವೋಲ್ಟ್ ಇರುತ್ತೆ. ಇವೆರಡು ಈಕ್ವಲ್ ಆಯ್ತಂದ್ರೆ ಡೆಫಿನೆಟ್ಲಿ ವಿ ಆರ್ ಎಷ್ಟಿರ್ಬೇಕು, 250 ವೋಲ್ಟೇ ಬರಬೇಕು. ಅಪ್ಲೈಡ್ ವೋಲ್ಟೇಜು ಮತ್ತೆ ರೆಸಿಸ್ಟರ್ ಹತ್ರ ವೋಲ್ಟೇಜು ಸೇಮ್ ಬರಬೇಕು ಅಕಾರ್ಡಿಂಗ್ ಟು ದಿಸ್ ಡೇಟಾ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗಬೇಕು, ವಿ ಎಲ್ ಮತ್ತೆ ವಿ ಸಿ ಏನಾದ್ರು ಈಕ್ವಲ್ ಆಯ್ತಂದ್ರೆ ಇಲ್ಲಿರೋ 250 ಇಲ್ಲೇ ಡ್ರಾಪ್ ಆಗೋದು ಅಕ್ರಾಸ್ ರೆಸಿಸ್ಟರ್. ಓಕೆ, ಸೊ ಇಲ್ಲಿಂದ ಅಲ್ಲಿಗೆ 250 ವೋಲ್ಟ್ ಇರುತ್ತೆ ಅಷ್ಟೇ. ಅದನ್ನೇ ಕೇಳಿರೋದು ರೆಸೊನೇಟ್ ಆದಾಗ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಫಾರ್ ಎ ಟ್ರಾನ್ಸ್ಫಾರ್ಮರ್ ಎನ್ ಎಸ್ ಬೈ ಎನ್ ಪಿ ಇಸ್ 100, ದಿಸ್ ಮೀನ್ಸ್ ದಟ್ ಅಂತ ಕೇಳಿದ್ರೆ. ಓಕೆ, ಟ್ರಾನ್ಸ್ಫಾರ್ಮರ್ದು ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ಟು ದ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಇಸ್ 100 ಅಂತ ಕೊಟ್ಟಿದ್ರೆ ಇದನ್ನ ಯಾವ್ಯಾವ ರೀತಿ ಬರ್ಕೊಳ್ಬಹುದು ಅಂತ ನೋಡ್ರಿ. ನಂಬರ್ ಆಫ್ ಟರ್ನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೋಲ್ಟೇಜ್ ಅಂಡ್ ವೋಲ್ಟೇಜ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಇನ್ ಟ್ರಾನ್ಸ್ಫಾರ್ಮರ್. ಅಲ್ಲಿಗೆ ಎನ್ ಎಸ್ ಬೈ ಎನ್ ಪಿ ನ ಡೈರೆಕ್ಟ್ಲಿ ವಿ ಎಸ್ ಬೈ ವಿ ಪಿ ಅಂತ ಬರ್ಕೋಬಹುದು. ಕರೆಂಟ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಏನಂತ ಬರ್ಕೋಬಹುದು, ಐ ಪಿ ಬೈ ಐ ಎಸ್ ಅಂತ ಬರ್ಕೊಳ್ಬಹುದು. ಬಟ್ ಇಲ್ಲಿ ಆಪ್ಷನ್ ಏನಂತ ಕೇಳಿದರೆ ನೋಡೋಣ. ಔಟ್ಪುಟ್ ಕರೆಂಟ್ ಈಸ್ 100 ಟೈಮ್ಸ್ ದ ಇನ್ಪುಟ್ ಅಂತೆ. ಆದ್ರೆ ಔಟ್ಪುಟ್ ಕರೆಂಟ್ ಅಂದ್ರೆ ಇದು ತಗೊಳ್ಳೋಣ, ಇವೆರಡು ಈಕ್ವೇಶನ್ ತಗೊಳ್ಳೋಣ. ಏನಾಗುತ್ತೆ, ಐ ಪಿ ಬೈ ಐ ಎಸ್ ಇಸ್ ಈಕ್ವಲ್ ಟು 100 ಅಂತ ಬಂತ. ಅಲ್ಲಿಗೆ ಐ ಪಿ ಈಸ್ 100 ಟೈಮ್ಸ್ ಐ ಎಸ್. ಇಲ್ಲೇನಂತ ತೋರಿಸ್ತಿದೆ, ಐ ಪಿ ಅಂದ್ರೇನು, ಪ್ರೈಮರಿ ಕರೆಂಟ್ ಅಂದ್ರೆ ಇನ್ಪುಟ್ ಕರೆಂಟ್ ಇಸ್ ಈಕ್ವಲ್ ಟು 100 ಟೈಮ್ಸ್ ದ ಸೆಕೆಂಡರಿ ಕರೆಂಟ್. ಸೆಕೆಂಡರಿ ಕರೆಂಟ್ ಈಸ್ ಔಟ್ಪುಟ್ ಕರೆಂಟ್. ಇಲ್ಲೇನಂತ ಕೊಟ್ಟಿದ್ದಾರೆ, ಔಟ್ಪುಟ್ ಕರೆಂಟ್ ಈಸ್ 100 ಟೈಮ್ಸ್ ಇನ್ಪುಟ್ ಅಂದ್ರೆ ನೋ ಇನ್ಪುಟ್ ಕರೆಂಟ್ ಈಸ್ 100 ಟೈಮ್ಸ್ ಔಟ್ಪುಟ್ ಕರೆಂಟ್. ಹಾಗಾದ್ರೆ ಇದು ರಾಂಗ್. ನೆಕ್ಸ್ಟ್, ಟ್ರಾನ್ಸ್ಫಾರ್ಮರ್ ಇಸ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ. ಈ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡ್ರಿ. ಸೆಕೆಂಡ್ ಆಪ್ಷನ್ಗೆ ಈ ಎರಡು ತಗೊಳ್ಳಿ. ಏನು, ಎನ್ ಎಸ್ ಈಸ್ 100 ಟೈಮ್ಸ್ ಎನ್ ಪಿ ಅಂತೆ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೆಕೆಂಡರಿ ಟರ್ನ್ಸ್ ಪ್ರೈಮರಿ ಟರ್ನ್ಸ್ ಗಿನ್ನ 100 ಟೈಮ್ ಜಾಸ್ತಿ ಇದೆ ಅಂದ್ರೆ ಹಾಗಾದ್ರೆ ಸೆಕೆಂಡರಿ ಏನು, ಔಟ್ಪುಟ್ ಇಸ್ ಈಕ್ವಲ್ ಟು 100 ಟೈಮ್ಸ್ ಇನ್ಪುಟ್. ಹಾಗಾದ್ರೆ ಇದು ಔಟ್ಪುಟ್ ಜಾಸ್ತಿ ಇದೆ. ಔಟ್ಪುಟ್ ಜಾಸ್ತಿ ಇದೆ ಸ್ಟೆಪ್ ಅಪ್ ಟ್ರಾನ್ಸ್ಫರ್. ದಿಸ್ ಇಸ್ ನಾಟ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನಿಮ್ಗೆ ಹಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಇದನ್ನ ತಗೊಳ್ಳಿ. ಏನು, ವಿ ಎಸ್ ಬೈ ವಿ ಪಿ ಇಸ್ ಈಕ್ವಲ್ ಟು ಏನು, 100. ಸೊ ವಿ ಎಸ್ ಇಸ್ ಈಕ್ವಲ್ ಟು, ದಟ್ ಇಂಪ್ಲೈಸ್ ವಿ ಎಸ್ ಇಸ್ ಈಕ್ವಲ್ ಟು 100 ಟೈಮ್ಸ್ ವಿ ಪಿ. ಇದನ್ನ ತಗೊಂಡು ನೋಡ್ರೆ ಗೊತ್ತಾಗುತ್ತೆ ಸೆಕೆಂಡರಿ ಕರೆಂಟ್ ಅಂದ್ರೆ ಔಟ್ಪುಟ್ ಕರೆಂಟ್ ಈಸ್ ಈಕ್ವಲ್ ಟು 100 ಟೈಮ್ಸ್ ಇನ್ಪುಟ್ ಕರೆಂಟ್. ಹಾಗಾದ್ರೆ ಔಟ್ಪುಟ್ ಜಾಸ್ತಿ ಇದೆ, ಹಾಗಾಗಿ ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಇದು ಕೂಡ ರಾಂಗ್. ಹಾಗಾದ್ರೆ ನಾವು ನೋಡೋಣ, ಇಲ್ಲೇನಿದೆ, ಔಟ್ಪುಟ್ ಪವರ್ ಈಸ್ 100 ಟೈಮ್ಸ್ ಇನ್ಪುಟ್ ಅಂತ. ಸಾಧ್ಯನೇ ಇಲ್ಲ. ಇಲ್ಲೇನಾಗುತ್ತೆ, ಇಫ್ ಇಟ್ ಈಸ್ ಅನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್. ಸೊ ಸಿ ಆಪ್ಷನ್ ನೋಡಕ್ ಹೋದ್ರೆ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಇನ್ಪುಟ್ ಪವರ್ ಇಸ್ ಈಕ್ವಲ್ ಟು ಔಟ್ಪುಟ್ ಪವರ್. ಹಾಗಾಗಿ ಇದು ತಪ್ಪೆ. ಸೊ ಪವರ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಪವರ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಇಫ್ ಇಟ್ ಈಸ್ ಅನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್. ಹಾಗಾಗಿ ಇದು ತಪ್ಪೆ. ಹಾಗಾದ್ರೆ ಇರೋದು ಒಂದೇ ಆಪ್ಷನ್ ನಮಗೆ, ಇನ್ಪುಟ್ ಕರೆಂಟ್ ಈಸ್ 100 ಟೈಮ್ಸ್ ಔಟ್ಪುಟ್ ಕರೆಂಟ್. ಇಲ್ಲೇ ಇದೆ ನೋಡಿ, ಇಲ್ಲೇ ಹೇಳಿದ್ನಲ್ಲ, ಇನ್ಪುಟ್ ಕರೆಂಟ್ ಈಸ್ 100 ಟೈಮ್ಸ್ ಔಟ್ಪುಟ್ ಕರೆಂಟ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದು, ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಹೋಪ್ ನಿಮ್ಗೆ ಗೊತ್ತಾಗಿದೆ. ಇದೊಂದು ಕರೆಕ್ಟ್ ರಿಲೇಷನ್ ತಿಳ್ಕೊಳ್ಳಿ. ಯಾವುದೇ ಟ್ರಾನ್ಸ್ಫಾರ್ಮರ್ ಪ್ರಾಬ್ಲಮ್ ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ,
ನಾವು ಕ್ವಶನ್ ನಂಬರ್ 13 ಕಾಲಮ್ 1 ಕೊಟ್ಟಿದ್ದಾರೆ, ಕಾಲಮ್ 2 ಕೊಟ್ಟಿದ್ದಾರೆ. ಅವನ್ನ ಏನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕು ಅಷ್ಟೇ, ಏನೇನಿಲ್ಲ. ಓಕೆ, ಏನ್ ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ಪ್ಯೂರ್ ರೆಸಿಸ್ಟರ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ಏನ್ ಕೊಟ್ಟಿದ್ದಾರೆ, ಪ್ಯೂರ್ ರೆಸಿಸ್ಟರ್ ಕರೆಂಟ್ ಲೀಡಿಂಗ್, ಕರೆಂಟ್ ಲ್ಯಾಗಿಂಗ್, ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ, ಆವರೇಜ್ ಪವರ್ ಡಿಸಿಪೇಟೆಡ್ ಓವರ್ ಎ ಕಂಪ್ಲೀಟ್ ಸೈಕಲ್ ಈಸ್ ನಾನ್ ಝೀರೋ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 13 ಹೇಗೆ ಪಿ ನೋಡೋಣ. ಪಿ ಮ್ಯಾಚ್ ಆಗುತ್ತಾ, ಕರೆಂಟ್ ಲೀಡ್ಸ್ ವೋಲ್ಟೇಜ್, ನೋ ನೋ ನೋ, ಕರೆಂಟ್ ಲೀಡಿಂಗು ಇರಲ್ಲ, ಕರೆಂಟ್ ಲ್ಯಾಗಿಂಗು ಇರಲ್ಲ. ಹಾಗಾದ್ರೆ ಹೇಗೆ ಪಿನೂ ಆಗಲ್ಲ, ಕ್ಯೂನೂ ಆಗಲ್ಲ. ಇಲ್ಲ ಆರ್ ಇರ್ಬೇಕಿಲ್ಲ, ಎಸ್ ಇರ್ಬೇಕು. ರಿಯಾಕ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ಹೌದು, ರಿಯಾಕ್ಟೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್, ಪ್ಯೂರ್ ರೆಸಿಸ್ಟರ್ ರೆಸಿಸ್ಟೆನ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್, ರಿಯಾಕ್ಟೆನ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಲ್ಲ ರೆಸಿಸ್ಟೆನ್ಸ್. ಹಾಗಾದ್ರೆ ಇಂಡಕ್ಟರ್ ಮತ್ತೆ ಕೆಪಾಸಿಟರ್ ಡಿಪೆಂಡ್ ಆಗುತ್ತಂದ್ರೆ ಹೌದು, ಎಕ್ಸೆಲ್ ಈಸ್ ಡೈರೆಕ್ಟ್ಲಿ ಎಕ್ಸೆಲ್ ಏನಂತ ಬರೆಯಬಹುದು ಅಂದ್ರೆ ಎಕ್ಸೆಲ್ ಈಸ್ ಈಕ್ವಲ್ ಟು ಎಲ್ ಒಮೆಗಾ ಅಥವಾ ಎಲ್ ಇಂಟು 2πf. ನೋಡ್ರಿ, ಇಂಡಕ್ಟರ್ ಆದ್ರೆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅದೇ ಕೆಪಾಸಿಟರ್ ಆಯ್ತಂದ್ರೆ 1/c ಒಮೆಗಾ, 1/c ಇಂಟು ಒಮೆಗಾ ಕ್ಯಾನ್ ಬಿ ರಿಟನ್ ಆಸ್ 2πf. ಹಾಗಾಗಿ ಎಕ್ಸ್ ಸಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಈ ತರ ನಮಗೆ ರೆಸಿಸ್ಟೆನ್ಸ್ ಯಾವುದು ಫಾರ್ಮುಲಾ ಬರಲ್ಲ, ಹಾಗಾಗಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ಹಾಗಾದ್ರೆ ಎಗೆ ಆಪ್ಷನ್ ಯಾವುದು, ಎಗೆ ಆರ್ ಇಸ್ ದ ಕರೆಕ್ಟ್ ಆನ್ಸರ್. ಹಂಗೆ ಪ್ಯೂರ್ ಕೆಪಾಸಿಟರ್ ಅಲ್ಲಿ ನೋಡ್ರಿ, ಪ್ಯೂರ್ ಕೆಪಾಸಿಟರ್ ಅಲ್ಲಿ ಏನಾಗುತ್ತೆ, ಕರೆಂಟ್ ಲೀಡ್ಸ್ ವೋಲ್ಟೇಜ್, ಕರೆಂಟ್ ಲ್ಯಾಗಿಂಗ್ ಬಿಹೈಂಡ್ ವೋಲ್ಟೇಜ್ ಅಂತೆ. ಸೊ ಆಕ್ಚುಲಿ ಪ್ಯೂರ್ ಕೆಪಾಸಿಟರ್ ಗೆ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ π/2. ಹಾಗೆ ಬಿ ಗೆ ಯಾವ್ದು ಆಪ್ಷನ್ ಆಗುತ್ತೆ, ಪಿ ಇಸ್ ದ ಕರೆಕ್ಟ್. ಹೌದಲ್ಲ. ನೆಕ್ಸ್ಟ್ ಪ್ಯೂರ್ ಇಂಡಕ್ಟರ್ ಅಲ್ಲಿ ಕರೆಂಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್ ವೋಲ್ಟೇಜ್ ಬೈ ಎಕ್ಸಾಕ್ಟ್ಲಿ 90 ಡಿಗ್ರಿ. ಹಾಗಾದ್ರೆ ಸಿ ಗೆ ಅದು ಕ್ಯೂ ಇಸ್ ದ ಕರೆಕ್ಟ್. ಸಿ ಗೆ ಕ್ಯೂ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫೈನಲಿ ಡಿ ಗೆ ಎ ಸೀರೀಸ್ ಎಲ್ಸಿಆರ್ ಸರ್ಕ್ಯೂಟ್ ಆವರೇಜ್ ಪವರ್ ಓವರ್ ಎ ಕಂಪ್ಲೀಟ್ ಸೈಕಲ್ ಈಸ್ ನಾನ್ ಝೀರೋ ಅಂತೆ. ಇದೊಂದೇ ಉಳಿದಿರೋದು. ಹೌದು, ಇದು ಕೂಡ ಕರೆಕ್ಟ್. ಸೊ ಇನ್ ಎ ಸೀರೀಸ್ ಎಲ್ಸಿಆರ್ ಸರ್ಕ್ಯೂಟ್ ಆವರೇಜ್ ಪವರ್ ಇಸ್ ನಾನ್ ಝೀರೋ ಅಂತೆ. ಕರೆಕ್ಟ್. ಯಾಕೆಂದ್ರೆ ವಾಟ್ ಈಸ್ ದ ಆವರೇಜ್ ಪವರ್ ಡಿಸಿಪೇಷನ್ ಓವರ್ ಎ ಕಂಪ್ಲೀಟ್ ಸೈಕಲ್ ಫಸ್ಟೇ ಡಿಸ್ಕಸ್ ಮಾಡಿದ್ವಿ, VRMS ಇಂಟು IRMS ಇಂಟು ಕಾಸ್ ಫೈ. ಏಕೆಂದ್ರೆ ಆವರೇಜ್ ಪವರ್ ಇನ್ ಎಲ್ ಸಿ ಆರ್ ಸರ್ಕ್ಯೂಟ್, LCR 3 ಇದ್ದಾಗ ಇದು 5 ಮೇಲೆ ಡಿಪೆಂಡ್ ಆಗಿರುತ್ತೆ. 5 ಎಷ್ಟಿರುತ್ತೋ ಅದಕ್ಕೆ ರೆಸ್ಪೆಕ್ಟಿವ್ ಆವರೇಜ್ ಪವರ್ ಡಿಸಿಪೇಷನ್ ಬರುತ್ತೆ. ಹಾಗಾಗಿ ಇಟ್ ಡಿಪೆಂಡ್ಸ್ ಅಪಾನ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್. ಹಾಗಾಗಿ ಡಿ ಗೆ ಆಪ್ಷನ್ ಯಾವ್ದು ಬರುತ್ತೆ, ಫಾರ್ ಡಿ ಎಸ್. ಸೊ ಇದಿರೋದು ಯಾವ್ದು ನೋಡಿ, ಎ ಗೆ ಆರ್ ಇದೆ ನೋಡಿ, ಬಿ ಗೆ ಪಿ, ಸಿ ಗೆ ಕ್ಯೂ, ಡಿ ಗೆ ಎಸ್. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Next, question number 14. A light bulb and an open coil inductor are connected to AC through key as shown in figure. ಇಲ್ಲೇನಿದೆ, ಒಂದು ಇಂಡಕ್ಟರ್ ಇದೆ, ಒಂದು ಬಲ್ಬ್ ಇದೆ, ಇನ್ನೊಂದು AC ಸೋರ್ಸ್ ಇದೆ, ಇನ್ನೊಂದು ಕೀ ಇದೆ. ಓಕೆ, ಕೀ ಓಪನ್ ಇದೆ. ಈಗ ಏನ್ ಮಾಡ್ತಾರೆ, ಸ್ವಿಚ್ ಇಸ್ ಕ್ಲೋಸ್ಡ್, ಕೀನ ಕ್ಲೋಸ್ ಮಾಡ್ತಾರೆ. ಆಫ್ಟರ್ ಸಮ್ ಟೈಮ್, ಸೊ ಸ್ವಲ್ಪ ಹೊತ್ತು ಆದ್ಮೇಲೆ ನೋಡ್ರಿ, ಯಾವಾಗ ಕೀನ ಕ್ಲೋಸ್ ಮಾಡ್ತಿರೋ ತಕ್ಷಣ ಅಂತ ಕೊಟ್ಟಿಲ್ಲ, ಆಫ್ಟರ್ ಸಮ್ ಟೈಮ್. ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ ಅಂತ ಅಂದ್ರೆ, ಇದು ಇಂಡಕ್ಟರ್ ತಗೊಂಡ್ರೆ ಈ ತರ, ಇದು ಬಲ್ಬ್ ಅನ್ನ ತಗೊಂಡ್ರೆ ಆಫ್ಟರ್ ಸಮ್ ಟೈಮ್ AC ಸೋರ್ಸ್ ಇದು ಬಲ್ಬ್ ಗ್ಲೋ ಆಗುತ್ತೆ, ಗ್ಲೋ ಆಗ್ತಾ ಇರುತ್ತೆ ಅಟ್ ಇಟ್ಸ್ ಮ್ಯಾಕ್ಸಿಮಮ್ ಬ್ರೈಟ್ನೆಸ್ ಆಫ್ಟರ್ ಸಮ್ ಟೈಮ್. ಓಕೆ, ಬಟ್ ಇಲ್ಲೇನಾಗಿದೆ, an iron rod is inserted into the interior of the inductor. ಓಕೆ, ಇದ್ರ ಒಳಗಡೆ ಏನ್ ಮಾಡ್ತಾರೆ, ಒಂದು ಐರನ್ ರಾಡ್ ಅನ್ನ ಇನ್ಸರ್ಟ್ ಮಾಡ್ತಾರೆ. ಯಾವಾಗ ಐರನ್ ರಾಡ್ ಅನ್ನ ಇನ್ಸರ್ಟ್ ಮಾಡ್ತಾರೋ ಅವಾಗ ದ ಗ್ಲೋ ಆಫ್ ದ ಬಲ್ಬ್ ವಿಲ್ ಬಿ, ಅಂದ್ರೆ ಇದು ಗ್ಲೋ ಆಗ್ತಾ ಇರುತ್ತೆ. ಇವಾಗ ಐರನ್ ರಾಡ್ ಅನ್ನ ಇನ್ಸರ್ಟ್ ಮಾಡಿದ್ಮೇಲೆ ಅದರ ಬ್ರೈಟ್ನೆಸ್ ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ಬ್ರೈಟ್ನೆಸ್ ಡೆಫಿನೆಟ್ಲಿ ಡಿಕ್ರೀಸಸ್. ಯಾಕೆ ಅಂತ ಕೇಳ್ರಿ, ಯಾಕೆಂದ್ರೆ ಯಾವಾಗ ಐರನ್ ರಾಡ್ ಅನ್ನ ಇನ್ಸರ್ಟ್ ಮಾಡ್ತಿರೋ ಮ್ಯೂ ಪರ್ಮಿಎಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ L is equal to mu r into mu naught n square a into L. ಸೊ ಬಿಫೋರ್ ಎಷ್ಟಿತ್ತು, ಒಂದು ನಿಮಿಷ ಲೆಂತ್ ಹಾಕ್ಬೇಕು, ಸ್ಮಾಲ್ ಎಲ್ ಬರ್ಕೊಳುವ. ಇದು ಇಂಡಕ್ಟೆನ್ಸ್. ಬಿಫೋರ್ ಏನಿತ್ತು, ಏರ್ ಕೋರ್ ಇತ್ತು. ಏನು ಇನ್ಸರ್ಟ್ ಮಾಡದೇ ಇದ್ದಾಗ ಇಲ್ಲಿ ಏನಿತ್ತು, ಏರ್ ಕೋರ್ ಇತ್ತು. ಅವಾಗ ಫಾರ್ಮುಲಾ ಏನಾಗುತ್ತೆ, ಮ್ಯೂ ನಾಟ್ ಎನ್ ಸ್ಕ್ವೇರ್ ಆಗುತ್ತೆ. ಯಾವಾಗ ನೀವು ಇನ್ಸರ್ಟ್ ಮಾಡ್ತಿರೋ ಎಲ್ಲೇನಾಗುತ್ತೆ, ಮ್ಯೂ ಆರ್ ಇಂಟು ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ ಇಂಟು ಎಲ್ ಆಗುತ್ತೆ. ಸೊ ಮ್ಯೂ ಆರ್ ಟೈಮ್ಸ್ ಜಾಸ್ತಿ ಆಗುತ್ತೆ ಸೆಲ್ಫ್ ಇಂಡಕ್ಟೆನ್ಸ್. ಇದನ್ನ ಬೇಕಾದ್ರೆ L1 ಅಂತ ತಗೊಳ್ಳಿ, ಇದನ್ನ L2. ಸೊ L2 ಈಸ್ ಗ್ರೇಟರ್ ದೆನ್ L1. ಯಾವಾಗ ಇಂಡಕ್ಟೆನ್ಸ್ ಜಾಸ್ತಿ ಆಗುತ್ತೋ ಫ್ಲೋನ್ ಏನ್ ಮಾಡ್ತಿದ್ದೋ ಅಪೋಸ್ ಮಾಡಕ್ ಟ್ರೈ ಮಾಡುತ್ತೆ, ಮುಂಚೆಗಿನ ಜಾಸ್ತಿ ಅಪೋಸ್ ಮಾಡಕ್ ಟ್ರೈ ಮಾಡುತ್ತೆ. ಅವಾಗ ಫ್ಲೋ ಕಡಿಮೆ ಆಗುತ್ತೆ. ಸೊ ಕರೆಂಟ್ ಕಡಿಮೆ ಆದಾಗ ಬ್ರೈಟ್ನೆಸ್ ಡೆಫಿನೆಟ್ಲಿ ಡಿಕ್ರೀಸ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಎಕ್ಸ್ಪ್ಲೈನ್ ದಿಸ್ ಕ್ವಶನ್. 14 ಗೆ ಆಪ್ಷನ್ ಎ ಇಸ್ ಕರೆಕ್ಟ್.
ನೆಕ್ಸ್ಟ್ ಫೈನಲಿ ಐ ಥಿಂಕ್ ದ ಲಾಸ್ಟ್ ಕ್ವಶನ್ 15th. ದ ಫಾಲೋಯಿಂಗ್ ಫಿಗರ್ ರೆಪ್ರೆಸೆಂಟ್ಸ್ ದ ವೇರಿಯೇಷನ್ ಆಫ್ ಕರೆಂಟ್ ವಿತ್ ಟೈಮ್ ಅಂತೆ. ಕರೆಂಟ್ ಇದೆ, ವೋಲ್ಟೇಜ್ ಇದೆ ನೋಡಿ, ಕರೆಂಟ್ ಇದೆ, ವೋಲ್ಟೇಜ್ ಇದೆ, ವಿತ್ ಟೈಮ್ ಹೇಗೆ ವೇರಿ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ದ ಸಾಲಿಡ್ ಲೈನ್ ರೆಪ್ರೆಸೆಂಟ್ಸ್ ಇನ್ಸ್ಟಂಟೇನಿಯಸ್ ವೋಲ್ಟೇಜ್, ಡ್ಯಾಶೆಡ್ ಲೈನ್ ರೆಪ್ರೆಸೆಂಟ್ಸ್ ದ ಕರೆಂಟ್. ಸೊ ಸಾಲಿಡ್ ಲೈನ್ ವೋಲ್ಟೇಜ್, ಡಾಟೆಡ್ ಲೈನ್ ಕರೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಸಾಲಿಡ್ ಲೈನ್ ವೋಲ್ಟೇಜ್ ನ ಇಂಡಿಕೇಟ್ ಮಾಡಿದ್ರೆ ಫ್ರಮ್ ದ ಫಿಗರ್ ವಿ ಕ್ಯಾನ್ ಇನ್ಫರ್ ದಟ್ ದ ಸರ್ಕ್ಯೂಟ್ ಈಸ್ ಅಂತ ಕೇಳಿದರೆ. ಹಾಗಾದ್ರೆ ಸರ್ಕ್ಯೂಟ್ ಯಾವ್ದಿದು ಅಂದ್ರೆ ಇದರಲ್ಲಿ ಪ್ಯೂರ್ ಇಂಡಕ್ಟರ್ ಇದೆಯೋ ಅಥವಾ ಪ್ಯೂರ್ ರೆಸಿಸ್ಟರ್ ಇದೆಯೋ ಅಥವಾ ಪ್ಯೂರ್ ಇಂಡಕ್ಟರ್ ಇದೆಯೋ ಅಥವಾ ಎಲ್ ಸಿ ಆರ್ ಸರ್ಕ್ಯೂಟ್ ಆದ್ರೆ ಯಾವ್ದು ಡಾಮಿನೇಟಿಂಗ್ ಮಾಡ್ತದೆ, ಇಂಡಕ್ಟ್ರೋ ಕೆಪಾಸಿಟರ್ ಅಂತ ಕೇಳಿದರೆ ಅದಕ್ಕೆಲ್ಲದಕ್ಕೂ ಆನ್ಸರ್ ನೋಡ್ರಿ ಇಲ್ಲಿದೆ. ಸೊ ದಿಸ್ ಪಾರ್ಟ್ ವಿ ಶುಡ್ ಕನ್ಸಿಡರ್. ಈ ಪಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ರಿ, ಕರೆಂಟ್ ಇಲ್ಲಿದೆ, ವೋಲ್ಟೇಜ್ ಇಲ್ಲಿದೆ, ವೋಲ್ಟೇಜ್ ಸ್ಟಾರ್ಟೆಡ್ ಫ್ರಮ್ 0 ಆದ್ರೆ ಕರೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಸಮ್ ಪಾಸಿಟಿವ್ ಫೇಸ್. ಹೌದಾ ನೋಡ್ರಿ, ಇದು 0 ಇಂದ ಸ್ಟಾರ್ಟ್ ಆಗಿದ್ದು ಸಮ್ ಪಾಸಿಟಿವ್ ಆಂಗಲ್ ಇಂದ ಸ್ಟಾರ್ಟ್ ಆಗಿದೆ. ಇದು 0 ಫೇಸ್, ಇದು ಸಮ್ ಇನಿಷಿಯಲ್ ಫೇಸ್ ಇಂದ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಹಿಯರ್ ಕರೆಂಟ್ ಲೀಡಿಂಗ್ ವೋಲ್ಟೇಜ್. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ, ಏನಂತಂದ್ರೆ ಈ ಫೇಸ್ ಇವೆರಡರ ಮಧ್ಯೆ ಇರತಕ್ಕಂಥ ಫೇಸು 90 ಡಿಗ್ರಿ ಇಲ್ಲ, ಇಟ್ ಹ್ಯಾಸ್ ಗಾಟ್ ಸಮ್ ಫೇಸ್. ಹಾಗಾದ್ರೆ ಇದೇನಾಗಿರ್ಬೇಕು, ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಪ್ಯೂರ್ ಇಂಡಕ್ಟರ್, ನಾಟ್ ಪ್ಯೂರ್ ಕೆಪಾಸಿಟರ್, ನಾಟ್ ಪ್ಯೂರ್ ರೆಸಿಸ್ಟರ್, ಇಟ್ ಈಸ್ ಎಲ್ ಸಿ ಆರ್ ಸರ್ಕ್ಯೂಟೇ ಆಗಿರ್ಬೇಕು. ಆದ್ರೆ ಇಲ್ಲಿ ಇನ್ನೊಂದು ಏನಂತಂದ್ರೆ ಕರೆಂಟ್ ಲೀಡಿಂಗ್ ವೋಲ್ಟೇಜ್ ಇರೋದ್ರಿಂದ ಕರೆಂಟ್ ಲೀಡಿಂಗ್ ಯಾವಾಗಲೂ ಯಾವ್ದ್ರಲ್ಲಿ ಇರುತ್ತೆ, ಕೆಪಾಸಿಟರ್ ಜಾಸ್ತಿ ಇರಬೇಕು. ಕೆಪಾಸಿಟರ್ ಶುಡ್ ಡಾಮಿನೇಟ್ ಇಂಡಕ್ಟರ್, ಅಲ್ಲಿಗೆ ಎಕ್ಸೆಲ್ ಶುಡ್ ಬಿ ಗ್ರೇಟರ್ ದೆನ್ ಎಕ್ಸ್ ಸಿ ಶುಡ್ ಬಿ ಗ್ರೇಟರ್ ದೆನ್ ಎಕ್ಸೆಲ್ ಬೇಕು. ಸೊ ಇದು ಕೆಪಾಸಿಟರ್ ಡಾಮಿನೇಟಿಂಗ್ ಸರ್ಕ್ಯೂಟ್. ಸೊ ಹಾಗಾದ್ರೆ ಆಪ್ಷನ್ ಯಾವುದು, ಸಿ ಮತ್ತೆ ಡಿ ನಲ್ಲಿ ನೋಡ್ರಿ, ಇಲ್ಲಿ ಇದು ಎಲ್ ಸಿ ಆರ್ ಸರ್ಕ್ಯೂಟ್, ಎಕ್ಸೆಲ್ ಈಸ್ ಲೆಸ್ ದೆನ್ ಎಕ್ಸ್ ಸಿ. ಸೊ ದಿಸ್ ಇಸ್ ದ ಕರೆಕ್ಟ್. ಅಂದ್ರೆ ಎಕ್ಸ್ ಸಿ ಇಸ್ ಗ್ರೇಟರ್ ದೆನ್ ಎಕ್ಸೆಲ್, ಹೇಗ್ ಬೇಕಾದ್ರೂ ಕೊಡ್ಬೋದು. ಇಲ್ಲೇನಿದೆ ಎಕ್ಸೆಲ್ ಗ್ರೇಟರ್ ದೆನ್ ಎಕ್ಸ್ ಸಿ. ಹಾಗಾದ್ರೆ ಇಲ್ಲೇನಾಗಿರ್ಬೇಕು, ವೋಲ್ಟೇಜ್ ಲೀಡಿಂಗ್ ಇರಬೇಕಾಗಿತ್ತು, ವೋಲ್ಟೇಜ್ ಲೀಡಿಂಗ್ ಇಲ್ಲ, ಕರೆಂಟ್ ಲೀಡಿಂಗ್ ಇರೋದ್ರಿಂದ ಇದೇ ಕರೆಕ್ಟ್ ಆನ್ಸರ್. ಎಕ್ಸ್ ಸಿ ಶುಡ್ ಬಿ ಗ್ರೇಟರ್ ದೆನ್ ಎಕ್ಸೆಲ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂಡ್ ದಿಸ್ ಕಂಪ್ಲೀಟ್ಸ್ ಯುವರ್ MCQs. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಬೇಡ. ಸೊ ನೋಡೋಣ ಫಿಲ್ ಇನ್ ದ ಬ್ಲಾಂಕ್ಸ್ ಏನಿದೆ. ಫಸ್ಟ್ ಒನ್, ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಅಂದ್ರೆ ಫೈ ಕಂಡುಹಿಡಿಬೇಕು. ವೋಲ್ಟೇಜ್ ಮತ್ತೆ ಕರೆಂಟ್ ಮಧ್ಯೆ ಇರ್ತಕ್ಕಂಥ ಫೇಸ್ ಡಿಫರೆನ್ಸ್ ಇನ್ ಕೇಸ್ ಆಫ್ ಎ ಸಿ ಥ್ರೂ ಪ್ಯೂರ್ ಕೆಪಾಸಿಟರ್ ಅಂತೆ. ಡೆಫಿನೆಟ್ಲಿ ಪ್ಯೂರ್ ಕೆಪಾಸಿಟರ್ ಇದ್ದಾಗ ಏನ್ ಬರುತ್ತೆ, ಆನ್ಸರ್ ಈಸ್ 90 ಡಿಗ್ರಿ ಅಥವಾ π/2. ಸೊ ಇದು ಫಸ್ಟ್ ಒನ್ ಗೆ ಆನ್ಸರ್ π/2 ಆಯ್ತಲ್ಲ. ಸೊ π/2 ಪ್ಯೂರ್ ಕೆಪಾಸಿಟರ್. ಪ್ಯೂರ್ ಇಂಡಕ್ಟರ್ ಇದ್ರು 90 ಡಿಗ್ರಿನೇ ಬರೀಬೇಕು, ಪ್ಯೂರ್ ಕೆಪಾಸಿಟರ್ ಇದ್ರದ್ದು 90 ಡಿಗ್ರಿನೇ ಬರೀಬೇಕು. ಸೊ ಹಾಗಾದ್ರೆ ಫಸ್ಟ್ ಒನ್ ಗೆ ಆಪ್ಷನ್ π/2. ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಕೇಳಿದ್ರೆ, ಪವರ್ ಫ್ಯಾಕ್ಟರ್ ಏನು ಇಲ್ಲಿ ಬರ್ಕೊಳ್ತೀನಿ ನೋಡಿ. ಪವರ್ ಫ್ಯಾಕ್ಟರ್ ಏನು cos φ. ಯಾವ್ದು ಏನ್ ಕಂಡುಹಿಡಿಬೇಕು, ಇನ್ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಅಟ್ ರೆಸೊನೆನ್ಸ್ ಅಂತೆ. ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. ಪವರ್ ಫ್ಯಾಕ್ಟರ್ ಯಾವಾಗ್ಲೂ ಎಷ್ಟಿರುತ್ತೆ, ರೆಸೊನೇಟ್ ಆದಾಗ ಡೆಫಿನೆಟ್ಲಿ ವಿಚ್ ಇಸ್ ಈಕ್ವಲ್ ಟು ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಇರುತ್ತೆ. ಸೊ ಆನ್ಸರ್ ಈಸ್ ಇಲ್ಲಿ ಏನಂತ 1 ಅಂತ ಕೊಟ್ಟವನೆ, ಏನಂತ ಕೊಟ್ಟವನೆ, ಓಕೆ 1 ಅಂತ ಕೊಟ್ಟಿಲ್ಲ, ಈಕ್ವಲ್ ಟು ಯೂನಿಟಿ ಬರಿಬೇಕು, ಈಕ್ವಲ್ ಟು ಯೂನಿಟಿ. ಸೊ ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಇದಕ್ಕೆ ಸೆಕೆಂಡ್ ಒನ್ ಗೆ ಇದೆ ಆನ್ಸರ್. ನೆಕ್ಸ್ಟ್ ನೋಡೋಣ, ರೆಸೊನೇಟ್ ಆದಾಗ ಅಟ್ ರೆಸೊನೆನ್ಸ್ ಇನ್ನೇನು ಎಲ್ ಸಿ ಆರ್ ಸರ್ಕ್ಯೂಟ್ ರೆಸೊನೇಟ್ ಆದಾಗ ಮತ್ತೆ ರೆಸೊನೆನ್ಸ್ ಕಂಡೀಷನ್ ಕೇಳ್ತಾನೆ. ವೋಲ್ಟೇಜ್ ಅಕ್ರಾಸ್ ಎಲ್ ಸಿ ಕಾಂಬಿನೇಷನ್ ಅಂತ ಕೇಳ್ತಾನೆ. ಅಗೇನ್ ನೋಡ್ರಿ, ಅದಕ್ಕೆ ನಾನು ಯಾವಾಗ್ಲೂ ಹೇಳಿದ್ದು ಕರೆಕ್ಟ್ ತಿಳ್ಕೊಳ್ಳಿ. ರೆಸೊನೆನ್ಸ್ ಕಂಡೀಷನ್ ಗಳನ್ನ ಏನಾಗಿರುತ್ತೆ, ವಿ ಎಲ್ ಇಸ್ ಈಕ್ವಲ್ ಟು ವಿ ಸಿ ಆಗಿರುತ್ತೆ. ಅಥವಾ ನೆಟ್ ವೋಲ್ಟೇಜ್ ಏನಾಗುತ್ತೆ, ನೆಟ್ ವೋಲ್ಟೇಜ್ ಹೇಗ್ ಬೇಕಾದ್ರೂ ಬರಿಬಹುದು. ನೆಟ್ ವೋಲ್ಟೇಜ್ ಏನು ವಿ ಎಲ್ ಮೈನಸ್ ವಿ ಸಿ. ಸರ್ ಯಾಕೆ ಸರ್ ನೆಟ್ ವೋಲ್ಟೇಜ್ ವಿ ಎಲ್ ಮೈನಸ್ ವಿ ಸಿ ಬರ್ಕೊಳ್ತೀರಾ ಅಂದ್ರೆ, ಸೊ ಅಪ್ಲೈಡ್ ವೋಲ್ಟೇಜ್ ಫಾರ್ಮುಲಾ ಏನು, ಅಂಡರ್ ವಿ ಆರ್ ಸ್ಕ್ವೇರ್ ಪ್ಲಸ್ ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವೇರ್. ಸೊ ನೆಟ್ ವೋಲ್ಟೇಜ್ ಇಸ್ ಆಲ್ವೇಸ್ ವಿ ಎಲ್ ಮೈನಸ್ ವಿ ಸಿ ಇರುತ್ತೆ. ಹಾಗಾಗಿ ವಿ ಎಲ್ ಮೈನಸ್ ವಿ ಸಿ ಕಂಡಿಡಿದ್ರೆ ಈಕ್ವಲ್ ಇರುತ್ತೆ. ಅವಾಗ ವಿ ಎಲ್ ಮೈನಸ್ ವಿ ಸಿ ತಗೊಂಡ್ರೆ ಏನ್ ಬರುತ್ತೆ, 0. ಸೊ ಆನ್ಸರ್ ಈಸ್ 0. ನೆಟ್ ವೋಲ್ಟೇಜ್ ಅಕ್ರಾಸ್ ಬೋತ್ ಈಸ್ 0. ಸೊ 0 ಇಸ್ ದ ಆನ್ಸರ್. ಇಲ್ಲಿದೆ ನೋಡ್ರಿ 0. Next, so let us take the question number 5. For step down transformer, the ratio of primary current to secondary current ಅಂತ ಕೇಳಿದ್ರು. ಯಾವ್ದು ಟ್ರಾನ್ಸ್ಫಾರ್ಮರ್ ಇದು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನಾಗಿರುತ್ತೆ, ಪ್ರೈಮರಿ ಕರೆಂಟ್ ಟು ದ ಸೆಕೆಂಡರಿ ಕರೆಂಟ್. ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಸೆಕೆಂಡರಿ ವೋಲ್ಟೇಜ್ ಇಸ್ ಲೆಸ್ ದೆನ್ ಪ್ರೈಮರಿ ವೋಲ್ಟೇಜ್. ಸೊ ಕರೆಂಟ್ ಅದಕ್ಕೆ ಇನ್ವರ್ಸ್ ಇರುತ್ತೆ. ಸೆಕೆಂಡರಿ ವೋಲ್ಟೇಜ್ ಇಸ್ ಗ್ರೇಟರ್ ದೆನ್ ಪ್ರೈಮರಿ ಕರೆಂಟ್. ಔಟ್ಪುಟ್ ಕರೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಐ ಎಸ್ ಇಸ್ ಗ್ರೇಟರ್ ದೆನ್ ಐ ಪಿ. ಸೊ
ದ ಆನ್ಸರ್ ಈಸ್ ಸೊ ನ್ಯೂಮರೇಟರ್ ಕಡಿಮೆ ಡಿನಾಮಿನೇಟರ್ ಜಾಸ್ತಿ ಸೊ ವಿಚ್ ಈಸ್ ಲೆಸ್ ದೆನ್ ಯೂನಿಟಿ ಬರುತ್ತೆ. ಆನ್ಸರ್ ಈಸ್ ಲೆಸ್ ದೆನ್ ಯೂನಿಟಿ. ಓಕೆ, ನಾವು ದಿಸ್ ಕಂಪ್ಲೀಟ್ಸ್ ಯುವರ್ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ನ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸೊ ಮ್ಯಾಕ್ಸಿಮಮ್ ರೀಚ್ ಆಗೋಗ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.